ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕ್ಲಾಸಲ್ಲಿ ಡಿಸೈನ್ ಹೇಗೆ ಬ್ಲೌಸ್ ಮೇಲೆ ಟ್ರೇಸ್ ಮಾಡೋದು ಅಂತ ನೋಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ಆರಿ ವರ್ಕ್ಗೆ ಬ್ಲೌಸ್ಗೆ ಹೇಗೆ ಮಾರ್ಕ್ ಮಾಡೋದು ಅಂತ ನೋಡಿದೀವಿಲ್ಲ. ಈ ಕ್ಲಾಸಲ್ಲಿ ಡಿಸೈನ್ ಹೇಗೆ ಟ್ರೇಸ್ ಮಾಡೋದು, ಅದನ್ನು ಸ್ಟಿಚ್ ಹೇಗೆ ಮಾಡೋದು ಅಂತ ಈ ವಿಡಿಯೋ ಅಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಬೇಕಾಗಿರೋ ಟ್ರೇಸಿಂಗ್ ಪೇಪರ್ನೇ ಇಲ್ಲಿ ಸ್ವಲ್ಪ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಪಿಕಾಕ್ ಬೇಕಾಗಿರೋ ಟ್ರೇಸಿಂಗ್ ಪೇಪರ್ನೇ ಇಲ್ಲಿ ನಾವು ಕಟ್ ಮಾಡ್ಕೊತಾ ಇದ್ದೀವಿ. ಬ್ಲೌಸ್ ಮೇಲೆ ಒಂದೇ ಒಂದು ಪಿಕಾಕ್ ಬೇಕು ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಟ್ರೇಸಿಂಗ್ ಪೇಪರ್ನೇ ಕಟ್ ಮಾಡಿದ್ದೀನಿ. ಈ ಪಿಕಾಕ್ಗೆ ಈ ಟ್ರೇಸಿಂಗ್ ಪೇಪರ್ ಸರೋಗುತ್ತೆ. ಇವಾಗ ಈ ಪಿಕಾಕ್ನೇ ಟ್ರೇಸಿಂಗ್ ಪೇಪರ್ ಮೇಲೆ ಟ್ರೇಸ್ ಮಾಡೋದು ಫುಲ್ ಡೀಟೇಲ್ ಆಗಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ಥರ ಪಿಂಟ್ರೆಸ್ಟಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೊತೀವಿಲ್ಲ, ಆ ಥರ ಪಿಕಾಕ್ನೇ ಹೇಗೆ ನೀವು ಟ್ರೇಸ್ ಮಾಡೋದು ಅನ್ನೋದು ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಅಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಪಿಕಾಕ್ನೇ ನಾವು ಥರ ನಾವು ಟ್ರೇಸಿಂಗ್ ಪೇಪರ್ ಮೇಲೆ ಟ್ರೇಸ್ ಮಾಡೋದು ಅನ್ನೋದು ಒಂದು ಸರ್ತಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದರೆ ಹೊಸಾಗೆ ನೋಡ್ತಾ ಇರ್ತಾರಿಲ್ಲ ಅವ್ರಿಗೋಸ್ಕರ ಪ್ರೀವಿಯಸ್ ವಿಡಿಯೋ ಅಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೊಬೈಲಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡಿಕೊಂಡು ಈ ಪೇಪರ್ ಕಾಪಿ ಆ್ಯಪ್ ಒಳಗಡೆ ಹೋಗಿ ಈ ಥರ ನೀವು ಹಾಕಿರೋ ಡಿಸೈನ್ ಏದು ಇರುತ್ತೋ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಆ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಓಕೆ ಗಾಟ್ ಇಟ್ ಅಂತ ಬರುತ್ತೆ. ಆಮೇಲೆ ವ್ಯಾಲ್ಯೂಮ್ ಬಟನು ಡಿಕ್ರೀಸ್ ಮಾಡ್ತೀವಿಲ್ಲ, ಅಲ್ಲಿ ನೀವು ಪ್ರೆಸ್ ಮಾಡಿದರೆ ಸರ್ಚ್ ಬಟನ್ ಬರುತ್ತೆ. ಅದನ್ನೇ ನೀವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡಿದರೆ ಲಾಕ್ ಮಾಡಿ ಡಿಸೈನ್ ಅನ್ನೋದು ಆ ಕಡೆ ಈ ಕಡೆ ಮೂವ್ ಆಗಲ್ಲ. ಆವಾಗ ನೀವು ಟ್ರೇಸಿಂಗ್ ಪೇಪರ್ ಇಟ್ಕೊಂಡು ನೀವು ಡಿಸೈನ್ ಅನ್ನೋದು ಟ್ರೇಸ್ ಮಾಡ್ಕೋಬೋದು. ಇಲ್ಲಿರೋ ಸ್ಯಾರಿ ಮೇಲೆ ಇರೋ ಪಿಕಾಕ್ನೇ ಹೇಗೆ ಟ್ರೇಸ್ ಮಾಡೋದು ಅನ್ನೋದು ಈ ವಿಡಿಯೋ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಲೆಫ್ಟ್ ಹ್ಯಾಂಡಿಂದ ನೀವು ಈ ಟ್ರೇಸಿಂಗ್ ಪೇಪರ್ನೇ ಇದರ ಮೇಲೆ ಇಟ್ಕೊಂಡು ಸ್ವಲ್ಪ ಟೈಟಾಗಿ ಇಟ್ಕೋಬೇಕು. ಯಾಕಂದರೆ ಈ ಪೇಪರ್ ಆ ಕಡೆ ಈ ಕಡೆ ಮೂವ್ ಆಗಬಾರ್ದು. ಇದನ್ನೇ ಹಿಂಗೆ ಇಟ್ಕೊಂಡು ಇದ್ರ ಮೇಲೆ ನೀವು ಟ್ರೇಸ್ ಮಾಡಬೇಕು. ಇವಾಗ ನೋಡಿದ್ದೀರಾ, ಪೆನ್ ತಗೊಂಡು ಇಲ್ಲಿ ಇರೋ ಡಿಸೈನು ನಿಮಗೆ ಕಾಣಿಸ್ತಿಲ್ಲ, ಅದನ್ನ ಮೇಲೇ ಈ ಥರ ಡ್ರಾ ಮಾಡ್ಕೋಬೇಕು. ನೋಡಿ, ಈ ಥರ ಡ್ರಾ ಮಾಡಿಕೊಂಡು ನಿಧಾನಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಡ್ರಾ ಮಾಡ್ಕೋಬೇಕು. ನಾವು ಈ ಟ್ರೇಸಿಂಗ್ ಪೇಪರ್ ಮೇಲೆ ಎಷ್ಟು ನೀಟಾಗಿ ಡ್ರಾ ಮಾಡ್ತೀವೋ ಸೇಮ್ ಅದೇ ನೀವು ಬ್ಲೌಸ್ ಮೇಲೆ ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಿಧಾನಕ್ಕೆ ನಿಮಗೆ ಏನೇನು ಬೇಕೋ ಈ ಡಿಸೈನಲ್ಲಿ, ಈ ಫುಲ್ ಡಿಸೈನಲ್ಲಿ ಕ್ಲಿಯರಾಗಿ ಇದನ್ನೇ ನೀವು ಟ್ರೇಸ್ ಮಾಡ್ಕೋಬೇಕು. ಈ ಥರ ಈಚ್ ಆ್ಯಂಡ್ ಎವ್ರಿ ಒನ್ನು ನಾವು ನೀಟಾಗೆ ಟ್ರೇಸ್ ಮಾಡ್ಕೋಬೇಕು. ಆವಾಗ ನಿಮಗೆ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ. ಇಲ್ಲ ನೀವು ಈ ಡಿಸೈನಲ್ಲಿ ಏದಾಚಿ ಎಕ್ಸ್ಚೇಂಜಸ್ ಇರುತ್ತಿಲ್ಲ, ಸ್ವಲ್ಪ ಮಾಡಿಫಿಕೇಷನ್ ಇರುತ್ತೆ, ನೀವು ಚೇಂಜ್ ಆಗಿ ನಿಮ್ಮ ಬ್ರೈನಲ್ಲಿ ಒಂದು ಐಡಿಯಾ ಇರುತ್ತೆ, ಅದನ್ನೇ ಮಾಡಿಪ್ಯುಲೇಷನ್ ಮಾಡಬೇಕು ಅಂದರೆ ನೀವು ಇವಾಗಲೇ ಇದರಲ್ಲಿನೇ ನೀವು ಡ್ರಾ ಮಾಡೋವಾಗ ಸ್ವಲ್ಪ ಚೇಂಜಸ್ ಅನ್ನೋದು ಮಾಡ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿ ಬೇಸ್ ಮಾಡಿಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ತೀರೋ ಅದನ್ನೇ ಈ ಡ್ರಾಯಿಂಗ್ ಮಾಡ್ತೀವಿಲ್ಲ ಇಲ್ಲಿ ನೀವು ಅದನ್ನೇ ಚೇಂಜ್ ಮಾಡಿಕೊಂಡು ಡ್ರಾ ಮಾಡ್ಕೋಬೋದು. ಇಲ್ಲ ಇದ್ರ ಮೇಲೆ ಇರೋದು ಹಿಂಗೆ ಬೇಕು ಅಂದ್ರೂ ಅದನ್ನೇ ನೀವು ಮಾಡ್ಕೋಬೇಕಾಗುತ್ತೆ. ಈ ಥರ ಸ್ಲೋವಾಗಿ ನಿಧಾನಕ್ಕೆ ನಿಮಗೆ ಯಾವ ಥರ ಬೇಕೋ ಅದನ್ನೆಲ್ಲ ನೀವು ಈ ಥರ ಪೆನ್ ತಗೊಂಡು ಡ್ರಾ ಮಾಡ್ಕೋಬೇಕಾಗುತ್ತೆ. ನಾರ್ಮಲ್ ಪೆನ್ ಬೇಡ, ಈ ಥರ ಸ್ವಲ್ಪ ಡಿಸೈನ್ ಬರೆಯೋಕ್ಕೆ ನೀಟಾಗಿರೋ ಪೆನ್, ಬಾಲ್ ಪೆನ್ ತಗೊಂಡು ನೀವು ಇದನ್ನೇ ಟ್ರೇಸ್ ಮಾಡ್ಕೋಬೇಕಾಗುತ್ತೆ. ನಾರ್ಮಲ್ ಪೆನ್ ಆದರೆ ನಿಮಗೆ ಅಷ್ಟು ನೀಟಾಗೆ ಬರಲ್ಲ. ಇದರಲ್ಲಿ ಆದರೆ ಸ್ಮಾಲ್ ಡಿಸೈನ್ ಎಲ್ಲಿ ಟರ್ನ್ ಮಾಡೋದು ಅನ್ನೋದು ಚಿಕ್ಕ ಚಿಕ್ಕದೆಲ್ಲ ಈ ಪೆನ್ನಲ್ಲಿ ಬರುತ್ತೆ. ನಿಮಗೆ ಟ್ರೇಸಿಂಗ್ ಮಾಡೋಕ್ಕೆ ಈ ಪೆನ್ ಆದರೆ ನಾನು ಸಜೆಸ್ಟ್ ಈಸಿಯಾಗಿರುತ್ತೆ. ನಾನು ಯೂಸ್ ಮಾಡೋದಿದೆ, ಅದನ್ನೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಈ ಥರ ಯು ಶೇಪ್ ಥರ ಜೆದ್ದೋಜಿ ಸ್ಟಿಚ್ಚನ್ನೇ ಮಾಡಬೇಕಾಗುತ್ತೆ. ಈ ಥರ ಯು ಶೇಪ್ ಜೆದ್ದೋಜಿ ಇದನ್ನೇ ನಾನು ಸ್ಟಿಚ್ ಮಾಡೋವಾಗ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಇಲ್ಲಾಂದರೆ ಲೈವಲ್ಲಿ ಇದನ್ನೇ ಹಾಕ್ತೀನಿ, ನೋಡ್ಬೋದು ನೀವು ಯಾವ ಥರ ಮಾಡೋದು ಅನ್ನೋದು. ಇದು ನಾವು ಮುಂಚೆ ಕ್ಲಾಸಲ್ಲಿ ಇದು ಅಡ್ವಾನ್ಸ್ ಲೆವೆಲಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನಾವು ಜದ್ದೋಜಿನೇ ಹೇಗೆ ಸ್ಟಿಚ್ ಮಾಡೋದು ಅಂತ. ಈ ಥರ ನೀವು ನೋಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಅದನ್ನೇ ಈಸಿಯಾಗಿ ಈ ಥರ ಟ್ರೇಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಟ್ರೇಸ್ ಮಾಡಿ ಈ ಥರ ನೀವು ಡಿಸೈನ್ ಅನ್ನೋದು ಪೇಪರ್ ಮೇಲೆ ನೀಟಾಗಿ ಟ್ರೇಸ್ ಮಾಡಬೇಕು. ನಮ್ಮ ಚಾನಲಲ್ಲಿ ಪ್ರೀವಿಯಸ್ ವೀಡಿಯೋಸ್ನೇ ನೋಡಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ಯಾರಿಗಾದ್ರೂ ಆರಿ ವರ್ಕು ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡ್ಬೋದು. ಕ್ಲಾಸಸ್ಸು ನಡೀತಾ ಇದೆ, ಆದರೆ ಟೈಲರಿಂಗ್ ಕ್ಲಾಸಸ್ಸೂ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಆಗಿರೋರು ಜಾಯಿನ್ ಆಗ್ಬೋದು. ನಮ್ಮ ವಾಟ್ಸಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ.
ಇದೆಲ್ಲ ನಿಧಾನಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ ನೀವು ಹೊಸದಾಗಿ ನೋಡ್ತಾ ಇರೋವ್ರಿಗೆ ನೀವು ನೀಟಾಗಿ ಕಲ್ತ್ಕೋಬೇಕು. ನಮ್ಮ ಚಾನಲ್ ನೋಡ್ಕೊಂಡು ನೀವು ಕಲ್ತ್ಕೋಬೋದು. ಎಲ್ಲ ಸ್ಟಿಚಸ್ಸು ಪಿನ್ ಟು ಪಿನ್ ಕ್ಲಿಯರಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲಲ್ಲಿ ಒಂದೇ ಒಂದು ನಾನು ಪ್ರತಿ ವಿಡಿಯೋ ಅಲ್ಲಿ ಹೇಳ್ತೀನಿ, ನಾವು ಹಾಕಿರೋ ಸ್ಟಿಚ್ ಏದಾದರೂ ಆಗಲಿ, ಸ್ವಿಂಗ್ ಮಿಷನ್ ಸ್ಟಿಚ್ ಆಗಲಿ, ಹ್ಯಾಂಡ್ ಎಂಬ್ರಾಯ್ಡಿಂಗ್ ಸ್ಟಿಚ್ ಆಗಲಿ, ಅಲ್ಲಿ ಆರಿ ವರ್ಕ್ ಸ್ಟಿಚ್ ಯಾವ ಸ್ಟಿಚ್ ಹಾಕಿದ್ರೇನು, ಕ್ಲಾತ್ ಹೋದ್ರೇನು ನಾವು ಹಾಕಿರೋ ಸ್ಟಿಚ್ ಅನ್ನೋದು ಹೋಗಬಾರ್ದು. ಅಷ್ಟು ಕ್ವಾಲಿಟಿಯಾಗಿ ನೀವು ಸ್ಟಿಚ್ ಅನ್ನೋದು ಮಾಡಬೇಕಾಗುತ್ತೆ. ನಮ್ಮ ಕ್ಲಾಸಲ್ಲಿ ಹಾಕ್ಬೋದು, ಆದರೆ ನಮ್ಮ ಚಾನಲಲ್ಲಿ ನೋಡೋ ವೀಡಿಯೋಸ್ ನೋಡಿಕೊಂಡು ಕಲ್ತ್ಕೋಬೋದು. ಯಾರಾದರೂ ಆಗ್ಲೇನು ಕಲ್ತ್ಕೋಬೋದು. ಇದಕ್ಕೆ ಏಜ್ ಲಿಮಿಟ್ ಇಲ್ಲ, ಎಜುಕೇಷನು ಬೇಕಾಗಿಲ್ಲ. ನೀವು ವರ್ಕಿಂಗ್ ವುಮೆನ್ ಆದ್ರೇನು ನೀವು ಕಲ್ತ್ಕೋಬೋದು. ಇದು ಸೈಡಲ್ಲಿ ಸ್ಮಾಲ್ ಬಿಸ್ನೆಸ್ ಆದ್ರೇನು ಮಾಡ್ಕೋಬೋದು ನೀವು. ಅದನ್ನೇ ನನ್ನ ನಾಲೆಡ್ಜ್ನೇ ಈ ಥರ ನಾನು ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಗಲೇ ಸಪೋರ್ಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಡೌಟ್ ಇದ್ರೇನು ಕಾಮೆಂಟ್ ಅನ್ನೋದು ಮಾಡಿ, ನಾನು ನಿಮಗೆ ರಿಪ್ಲೈ ಅನ್ನೋದು ಕೊಡ್ತೀನಿ. ಇಲ್ಲಿ ನೋಡಿ, ಈ ಥರ ನೀವು ಚಿಕ್ಕ ಚಿಕ್ಕ ಡಿಸೈನ್ ಏದಾದರೂ ಮಾಡಿಫಿಕೇಷನ್ ಇದ್ರೇನು ಮಾಡ್ಕೋಬೋದು. ನಾನು ಇವಾಗ ನಿಮಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಇದನ್ನೇ ನಾನು ಹೇಗೆ ಡಿಸೈನ್ ಮಾಡಿರ್ತೀನಿ ಅನ್ನೋದು ಇವಾಗಲೇ ತೋರಿಸ್ತೀನಿ. ಯಾಕಂದರೆ ಎಲ್ಲ ನಿಧಾನಕ್ಕೆ ಹೇಳಿದರೆ ನಮಗೆ ವಿಡಿಯೋ ಅನ್ನೋದು ತುಂಬ ಲೆಂತ್ ಅನ್ನೋದು ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಹೇಗೆ ನೀವು ಡ್ರಾ ಮಾಡೋದು ಅನ್ನೋದು ಮಾತ್ರ ನಾನು ನಿಮಗೆ ಇವಾಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದ್ದರೆ, ಇನ್ ಕೇಸ್ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಇವಾಗ ನೋಡಿ, ಈ ಥರ ನಾನು ಡಿಸೈನ್ ಅನ್ನೋದು ಟ್ರೇಸ್ ಅನ್ನೋದು ಮಾಡಿದ್ದೀನಿ. ನೋಡಿದ್ದೀರಾ, ಸ್ಯಾರಿಲೇ ಇರೋ ಪಿಕಾಕ್ಗೆ ನಾವು ಟ್ರೇಸ್ ಮಾಡಿರೋ ಪಿಕಾಕ್ಗೆ ಸೇಮ್ ಈಕ್ವಲ್ ಆಗಿದೆ. ಇದನ್ನೇ ಇವಾಗ ನಾವು ಬ್ಲೌಸ್ ಮೇಲೆ ಇಂಪ್ಲಿಮೆಂಟ್ ಮಾಡೋಣ. ಬ್ಲೌಸ್ ಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಬ್ಲೌಸ್ನೇ ಈ ಥರ ಫ್ರೇಮ್ಗೆ ಫಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ಥರ ಸೌಂಡ್ ಬರಬೇಕು, ಡಮ್ ಡಮ್ ಅಂತ. ಇದನ್ನೇ ಮಿಡ್ ಪಾಯಿಂಟ್ ನೋಡಿಕೊಂಡು ನಾವು ಇದನ್ನೇ ಇಲ್ಲಿ ಟ್ರೇಸ್ ಅನ್ನೋದು ಮಾಡಬೇಕಾಗುತ್ತೆ. ಕಾರ್ಬನ್ ಪೇಪರ್ ತಗೋಬೇಕು. ಇಲ್ಲಿ ಸೆಂಟರ್ ಪಾಯಿಂಟ್ ನೋಡಿ, ನಾವು ಬ್ಲೌಸ್ನೇ ಫೋಲ್ಡ್ ಮಾಡಿ ಮಾರ್ಕ್ ಮಾಡಿರ್ತೀವಿಲ್ಲ, ಅದನ್ನೇ ಫೋಲ್ಡ್ ಮಾಡಿರೋ ಪಾಯಿಂಟ್ನೇ ತಗೊಂಡು ಇವಾಗ ನೋಡಿ ಕಾರ್ಬನ್ ಪೇಪರ್ ತಗೋಬೇಕು. ನಿಮಗೆ ಇದು ವೈಟಲ್ಲಿ ಸಿಕ್ಕುತ್ತೆ ಆರ್ ಎಲ್ಲೋ ಅಲ್ಲಿನೂ ಸಿಕ್ಕುತ್ತೆ. ವೈಟ್ ಆ್ಯಂಡ್ ಎಲ್ಲೋ ಮಾತ್ರನೇ ನೀವು ಆರಿ ವರ್ಕ್ಗೆ ಯೂಸ್ ಮಾಡಬೇಕು. ಇದು ಮಿಡ್ ಪಾಯಿಂಟ್ ನೋಡಿಕೊಂಡು ಪೇಪರಲ್ಲಿ ಇರೋ ಮಿಡ್ ಪಾಯಿಂಟ್ಗೆ ನಾವು ಬ್ಲೌಸಲ್ಲಿ ಇರೋ ಮಿಡ್ ಪಾಯಿಂಟ್ಗೆ ಈವನಾಗೇ ಇಡ್ತೀನಿ. ಇಲ್ಲಿ ನೋಡಿ, ಈ ಥರ ಇಟ್ಕೊಂಡು ಇವಾಗ ನಾವು ಡ್ರಾ ಮಾಡಿದ್ದೀವಿಲ್ಲ ಪಿಕಾಕ್, ಅದನ್ನು ಮಿಡ್ ಪಾಯಿಂಟಾಗೆ ನಾವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಪಿಕಾಕ್ ಮಿಡ್ ಪಾಯಿಂಟ್ ಬೇಕು ಅಂದರೆ ಇಲ್ಲಿ ನೀವು ಈ ಥರ ಫೋಲ್ಡ್ ಮಾಡಿದರೆ ನಮಗೆ ಮಿಡ್ ಪಾಯಿಂಟ್ ಅನ್ನೋದು ಸಿಕ್ಕುತ್ತೆ. ಇಲ್ಲಿ ಈ 3 ಮಿಡ್ ಪಾಯಿಂಟ್ಸ್ನು ಈಕ್ವಲಾಗಿ ಇಟ್ಕೊಬಿಟ್ಟು ಇದಕ್ಕೆ ನಾವು ಸೇಫ್ಟಿ ಪಿನ್ ಆರ್ ಪಿನ್ಸ್ನೇ ಈ ಥರ ನೀವು ಪಿನ್ ಮಾಡ್ಕೋಬೇಕು ಸೇಫ್ಟಿಯಾಗಿ. ಯಾಕಂದರೆ ಆ ಕಡೆ ಈ ಕಡೆ ಮೂವ್ ಆಗಬಾರ್ದು. ಮೂವ್ ಆದರೆ ಡಿಸೈನ್ ಅನ್ನೋದು ಸ್ಪಾಯ್ಲ್ ಆಗುತ್ತೆ. ನಾನು ಆಲ್ರೆಡಿ ವಿಡಿಯೋ ಅಲ್ಲಿ ಹೇಳಿದ್ದೀನಿಲ್ಲ, ಬಿಫೋರ್ ವೀಡಿಯೋಸಲ್ಲಿ. ಇಲ್ಲಿ ನೀವು ಸೇಫ್ಟಿ ಪಿನ್ ಅನ್ನೋದು ಇಲ್ಲಿ ಇಡಬೇಕಾಗುತ್ತೆ. ಈ ಥರ ಪಿನ್ಸ್ ನಿಮಗೆ ಫ್ಯಾನ್ಸಿ ಸ್ಟೋರಲ್ಲಿ ಸಿಕ್ಕುತ್ತೆ. ಇದು ಗುಂಡು ಪಿನ್ ಅಂತಾರೆ. ಇದನ್ನೇ ಈ ಥರ ನೀವು ಸ್ಟಿಕ್ ಮಾಡ್ಕೋಬೇಕು. ಆವಾಗ ನಿಮಗೆ ಕಾರ್ಬನ್ ಪೇಪರು ಆಮೇಲೆ ಡಿಸೈನ್ ಹಾಕಿರೋ ಟ್ರೇಸಿಂಗ್ ಪೇಪರು ಯಾವುದು ಆ ಕಡೆ ಈ ಕಡೆ ಮೂವ್ ಆಗಲ್ಲ. ಇದನ್ನು ನೀಟಾಗಿ ಈ ಥರ ಫಿಕ್ಸ್ ಮಾಡ್ಕೋಬೇಕು. ನೋಡಿದ್ದೀರಾ, ಈ ಥರ ಇರುತ್ತೆ. 4 ಸೈಡ್ಸು ಹಾಕ್ಕೋಬೋದು, ಇಲ್ಲ 6 ಟೈಮ್ಸ್ ಆದ್ರೇನು ಹಾಕ್ಕೋಬೋದು. ಅದು ನಿಮ್ಮ ಇಂಟ್ರೆಸ್ಟಿನ ಮೇಲೆ ಬೇಸ್ ಮಾಡ್ಕೊಂಡಿರುತ್ತೆ. ನಿಮ್ಮ ಕಾನ್ಫಿಡೆಂಟ್, ನಾವು ನೀಟಾಗಿ ಬರೀತೀವಿ ಟ್ರೇಸ್ ಮಾಡ್ತೀವಿ ಅಂದ್ಕೊಂಡ್ರೆ ಒಂದು 4 ಹಾಕಿದರೆ ಸಾಕು. ಇಲ್ಲ ಇನ್ನೊಂದು 2 ಎಕ್ಸ್ಟ್ರಾ ಹಾಕ್ಕೊಂಡಿದ್ರೇನು ನೀವು ಮಾಡ್ಬೋದು. ಬಿಗಿನರ್ಸು ಒಂದು 2 ಎಕ್ಸ್ಟ್ರಾನೇ ಹಾಕಿ, ಇಲ್ಲ ನೀವು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋವ್ರಿಗೆ ಒಂದು 2 or 4 ಹಾಕಿದರೆ ಸಾಕು. ಆವಾಗ ಅದು ಮೂವ್ ಆಗಲ್ಲ. ನೀವು ಫಾಸ್ಟಾಗೆ ಇದನ್ನೇ ಟ್ರೇಸ್ ಮಾಡ್ಕೊಂಡ್ಬಿಡ್ತೀರ. ಇವಾಗ ನಮಗೆ ಕಾರ್ಬನ್ ಪೇಪರ್ ಆ್ಯಂಡ್ ಟ್ರೇಸಿಂಗ್ ಪೇಪರ್ ಯಾವುದು ಮೂವ್ ಆಗಲ್ಲ. ಇಲ್ಲ ಇವಾಗ ನಿಮಗೆ ಸ್ಟಿಫ್ ಆಗಿರುತ್ತೆ. ನೋಡಿದ್ದೀರಾ, ಈ ಥರ. ಇವಾಗ ನೀವು ಇಂಕ್ ಆಗಿರೋ ಪೆನ್ ಇರುತ್ತಿಲ್ಲ, ನಮಗೆ ಪೆನ್ ಅನ್ನೋದು ಆಗಿರೋ ಪೆನ್ ಇರುತ್ತಿಲ್ಲ, ಬರಿಯಾದ ಇರೋ ಪೆನ್ ತಗೊಂಡು ಇದ್ರ ಮೇಲೆ ನೀವು ಡಿಸೈನ್ ಅನ್ನೋದು ಮತ್ತೆ ಒಂದು ಸತಿ ಟ್ರೇಸ್ ಮಾಡಬೇಕು. ಆವಾಗ ನಿಮಗೆ ಬ್ಲೌಸ್ ಮೇಲೆ ಪ್ರಿಂಟ್ ಅನ್ನೋದು ಬೀಳುತ್ತೆ. ಸ್ವಲ್ಪ ಪ್ರೆಸ್ ಮಾಡಿ ಬರೀಬೇಕು. ಇಲ್ಲಿ ಈ ಥರ ಪ್ರೆಸ್ ಮಾಡಿ ಟ್ರೇಸ್ ಮಾಡಬೇಕು. ಆವಾಗೇ ನಿಮಗೆ ನೀಟಾಗೆ ಬೀಳುತ್ತೆ. ಇಲ್ಲಿ ನೀವು ಮೇಲೆ ಏನೇನು
ಟ್ರೇಸ್ ಮಾಡ್ತಿರೋ ಅದೆಲ್ಲ ಬ್ಲೌಸ್ ಮೇಲೆ ಈಸಿಯಾಗಿ ಬೀಳುತ್ತೆ. ಇಲ್ಲಿ ನೋಡಿ ಈ ಥರ ನಿಧಾನಕ್ಕೆ ಆಲ್ಮೋಸ್ಟ್ ಇವಾಗ ನಿಮಗೆ ಅರ್ಥ ಆಗಿದೆ ಅನಿಸ್ತಾ ಇದೆ ಹೇಗೆ ನಿಮಗೆ ಬ್ಲೌಸ್ ಮೇಲೆ ಬರುತ್ತೆ ಅಂತ. ಇವಾಗ ಇದು ಆದಮೇಲೆ ತೋರಿಸ್ತೀನಿ ಯಾವ ಥರ ಇದೆ ನಿಮಗೆ ಇಲ್ಲಿ ನಾವು ಹಾಕಿರೋ ಡಿಸೈನ್ ಎಲ್ಲ ಯಾವ ಥರ ನಿಮಗೆ ಟ್ರೇಸ್ ಆಗಿದೆ ಅನ್ನೋದು. ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಡ್ತೀನಿ, ಯಾಕಂದರೆ ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗಿರುತ್ತಿಲ್ಲ, ಬಿಗಿನರ್ಸ್ಗಾದ್ರೂ ಅರ್ಥ ಆಗಿರುತ್ತೆ. ಯಾಕಂದರೆ ನಾನು ಪ್ರೀವಿಯಸ್ ವೀಡಿಯೋ ಅಲ್ಲಿನೇ ಹೇಳಿದ್ದೀನಿ, ಮತ್ತು ಈ ವಿಡಿಯೋ ಅಲ್ಲಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ ಕೇಸ್ ಇದು ಅರ್ಥ ಆಗಿಲ್ಲ, ಡೌಟ್ ಇದೆ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಕ್ಲಾಸಲ್ಲಿ ಜಾಯ್ನ್ ಆಗಿರೋ ಇಂಟ್ರೆಸ್ಟ್ ಇರೋರು ಯಾರಾದ್ರೂ ವಾಟ್ಸಪ್ಪಲ್ಲಿ ನಾನು ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ಲಿ ಕೊಡ್ತೀನಿ, ಅದರಲ್ಲಿ ಜಾಯ್ನ್ ಆಗಿ ನೀವು ಜಾಯ್ನ್ ಆಗ್ಬೋದು. ನೋಡಿ ಈ ಥರ ಎಲ್ಲ ಟ್ರೇಸಿಂಗ್ ಎಲ್ಲ ಆದಮೇಲೆ ನಾವು ಇದನ್ನು ತೆಗೆಸ್ಬಿಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಥರ ನಾವು ಟ್ರೇಸ್ ಮಾಡಿದ್ದೀವಿ ಅಂತ. ನಾನು ಮಿಡ್ಡಲ್ಲಿ ಹಾಕಿರೋದು ಸ್ವಲ್ಪ ನಾನು ಡ್ರಾ ಮಾಡಿಲ್ಲ, ಯಾಕಂದರೆ ನಾನು ಹಂಗೆ ಸ್ಟಿಚ್ ಮಾಡೋಣ ಅಂತ. ನೋಡಿ ಈ ಥರ ಇದೆ. ನಾವು ಟ್ರೇಸ್ ಮಾಡಿರೋ ಡಿಸೈನ್ ಇದು. ಇವಾಗ ಬ್ಲೌಸ್ಗೆ ನಾವು ಬ್ಯಾಕ್ ನೆಕ್ಕು ಫಸ್ಟು ಜರಿ ಥ್ರೆಡ್ಲಿಂದ 3 ಚೈನ್ ಸ್ಟಿಚ್ ಅನ್ನೋದು ಕಂಪಲ್ಸರಿ ಹಾಕಲೇಬೇಕು. ಫಸ್ಟ್ ಇದನ್ನು ಫಿನಿಶ್ ಮಾಡಿ ಆಮೇಲೆ ನೀವು ಡಿಸೈನ್ ಅನ್ನೋದು ಮಾಡಬೇಕಾಗುತ್ತೆ. ಆಲ್ರೆಡಿ ನಾವು ಬೇಸಿಕ್ ಲೆವೆಲಲ್ಲಿ ಚೈನ್ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡಿದ್ದೀವಿಲ್ಲ, ಆಲ್ಮೋಸ್ಟ್ ನಿಮಗೆ ಅರ್ಥ ಆಗಿದೆ ಅನಿಸ್ತದೆ. ಇದು ನಾನು ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಡ್ತೀನಿ. ಇದು ಚೈನ್ ಸ್ಟಿಚ್ಚು ತುಂಬ ಈಸಿಯಾಗೆ ನಾವು ಮಾಡ್ಬೋದು. ಯಾರಾದರೂ ಬಿಗಿನರ್ಸ್ ಇದ್ದರೆ ನಾವು ಬೇಸಿಕ್ ಲೆವೆಲಲ್ಲಿ ಹಾಕಿದ್ದೀವಿಲ್ಲ ಚೈನ್ ಸ್ಟಿಚ್ಚನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ನಮ್ಮ ಪ್ಲೇಲಿಸ್ಟಲ್ಲಿ ಹೋಗಿ ಕನ್ನಡಲ್ಲಿ ಆರಿ ವರ್ಕೂ ಪೋಸ್ಟ್ ಮಾಡ್ತಾಯಿದ್ದೀನಿ ವೀಡಿಯೋಸ್ನೇ. ಆಗಲೇ ನಾನು ತೆಲುಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲು. ಬೇಸಿಕ್ ಲೆವೆಲಲ್ಲಿ ಹೋದರೆ ನಿಮಗೆ ಬೇಸಿಕ್ ಲೆವೆಲ್ ಸ್ಟಿಚಸ್ ಎಲ್ಲ ನಿಮಗೆ ನೀಟಾಗೆ ಹೇಳಿದ್ದೀನಿ, ಅದನ್ನು ನೋಡಿಕೊಂಡು ನೀವು ಕಲ್ತ್ಕೋಬೋದು. ನೀವು ಬ್ಲೌಸ್ಗೆ ವಿ ನೆಕ್ ಆದ್ರಿ, ಪಾಟ್ ನೆಕ್ ಆದ್ರಿ, ಬೋಟ್ ನೆಕ್ ಆದ್ರಿ, ನೆಕ್ಕ ಹಾಕಿದ್ರೇನು ನೀವು ಜರಿ ಥ್ರೆಡ್ಲಿಂದ 3 ಲೈನ್ಸ್ ಚೈನ್ ಸ್ಟಿಚ್ ಹಾಕಲೇಬೇಕು. ಸ್ಲೀವ್ಗೂ ನೆಕ್ಗೂ ಫ್ರಂಟ್ ನೆಕ್ಗೆ 3 ಲೈನ್ಸು ಜರಿ ಥ್ರೆಡ್ಲಿಂದ ಚೈನ್ ಸ್ಟಿಚ್ ಹಾಕಿ ಆಮೇಲೆ ನೀವು ಡಿಸೈನ್ ಅನ್ನೋದು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ 3 ಲೈನ್ಸ್ ಯಾಕೆ ಹಾಕಬೇಕು ಅಂದರೆ ಟೈಲರ್ಸ್ ನೀವು ಈ ಪೀಸ್ನೇ ಎಕ್ಸ್ಟ್ರಾ ಪೀಸ್ನೇ ಕಟ್ ಮಾಡಿ ಸ್ಟಿಚ್ ಮಾಡ್ತಾರಿಲ್ಲ, ಅದಕ್ಕೆ ನಾವು ಬೀಡ್ಸ್ ಹಾಕಿಬಿಟ್ರೆ ಬೀಡ್ಸ್ ಆರ್ ಕುಂದನ್ಸ್ ಯಾವುದಾದ್ರೂ ಬ್ರೇಕ್ ಆಗುತ್ತೆ. ಈ ಥರ ನಾವು 3 ಲೈನ್ಸ್ ಜರಿ ಥ್ರೆಡ್ಲಿಂದ ಸ್ಟಿಚ್ ಮಾಡಿದರೆ ಆ ಕುಂದನ್ಸ್ ಆಮೇಲೆ ಸ್ಟೋನ್ಸ್ ಆಗಲಿ ಜದ್ದೋಜಿ ಆಗಲಿ ಯಾವುದು ಬ್ರೇಕ್ ಆಗಲ್ಲ, ನೀಟಾಗಿರುತ್ತೆ. ಇವಾಗ ನೋಡಿ ನಾನು ಚೈನ್ ಸ್ಟಿಚ್ ಅನ್ನೋದು ನಿಮಗೆ ನೀಟಾಗಿ ಇವಾಗ ಮತ್ತೆ ಒಂದು ಸತಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ನಾವು ಚೈನ್ ಸ್ಟಿಚ್ ಅನ್ನೋದು ಹಾಕಬೇಕಾಗುತ್ತೆ. ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಪ್ರೀವಿಯಸ್ ವೀಡಿಯೋಸ್ ನೀವು ನೋಡಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡಿಸೈನನ್ನು ಲೈವಲ್ಲಿ ಹಾಕ್ತೀನಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು.